ಒಂದು ವ್ಯವಸ್ಥೆ ಇತ್ತಲ್ಲ, ಆ ಸಂಸ್ಕೃತಿ ಇತ್ತಲ್ಲ, ಅದನ್ನ ಅವರು ಪ್ರಬಲವಾಗಿ ವಿರೋಧಿಸುವಂತ ಕೆಲಸವನ್ನ ಮಾಡಿದ್ರು. ಕೆಲವು ಸಂದರ್ಭದಲ್ಲಿ ಅದನ್ನ ಸಂಪೂರ್ಣವಾಗಿ ತೊಡೆದು ಹಾಕಲು ಸಮರವನ್ನೇ ಸಾರಿದ್ರು ಅಂತ ನಾವೆಲ್ಲ ಹೇಳಬೇಕಾಗಿರುವಂತಹದ್ದು. ಅವರ ಪ್ರತಿಭಟನೆಯ ಮುಖ್ಯ ಉದ್ದೇಶ ಇಷ್ಟೇನೆ, ದೇವರನ್ನ ಪೂಜಿಸುವ ಹಕ್ಕು ಎಲ್ಲರಿಗೂ ಇರಬೇಕು, ದೇವಾಲಯಗಳು ಎಲ್ಲ ಶ್ರದ್ಧಾವಂತರ ಸಾಧನ ಕೇಂದ್ರಗಳಾಗಬೇಕು ಅಂತಕ್ಕಂಥದ್ದು, ಮತ್ತೆ ಅವು ಸಮಷ್ಟಿ ಶಕ್ತಿಯ ಕೇಂದ್ರಗಳಾಗಬೇಕು ಅದು, ಮತ್ತು ಅವರವರ ಪೂಜೆಯನ್ನ ಅವರವರೇ ಮಾಡಿ ಅದರಿಂದ ಬರುವ ಪೂಜಾ ಆನಂದವನ್ನ ಅವರವರೇ ಅನುಭವಿಸಬೇಕು ಅಂತಕ್ಕಂಥದ್ದು ಅವತ್ತಿನ 12ನೇ ಶತಮಾನದ ಎಲ್ಲ ಶಿವಶರಣರ ಒಂದು ಆಶಯವಾಗಿತ್ತು. ಯಾಕೆ ದೇವಾಲಯಗಳ ಸಂಸ್ಕೃತಿಯನ್ನ ವಿರೋಧಿಸಿದ್ರು ಅಂದ್ರೆ, ಅಂತಹ ಶೋಷಣಾ ಕೇಂದ್ರಗಳಾಗಿದ್ದಂತಹ ದೇವಾಲಯಗಳು ವರ್ಗರಹಿತ, ವರ್ಣರಹಿತ, ಲಿಂಗರಹಿತವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣಕ್ಕೆ ಅವು ಶ್ರದ್ಧಾ ಭಕ್ತಿಯ ಕೇಂದ್ರಗಳಾಗಬೇಕು ಮತ್ತೆ ಅಂತಕ್ಕಂಥದ್ದೇ ಅವರ ಆಶಯ ಆಗಿದ್ದಂಥದ್ದು. ಭಕ್ತನ ದೇಹವೇ ದೇಗುಲ, ಹೃತ್ಪುಂಡರೀಕದಲ್ಲಿರುವಂತಹ ಚೈತನ್ಯವೇ ದೇವಾಲಯದಲ್ಲಿರುವಂತಹ ಪ್ರತಿಷ್ಠಾಪನೆಗೊಂಡಿರುವಂತಹ ದೇವಮೂರ್ತಿ ಅಂತಕ್ಕಂಥ ಭಾವನೆ ಸಾಧಕನಿಗೆ ಬರಬೇಕು ಅಂತಕ್ಕಂಥದ್ದೇ 12ನೇ ಶತಮಾನದ ಶಿವಶರಣರ ಆಶಯ ಆಗಿತ್ತು. ನಿಮ್ಗೆಲ್ಲ ಗೊತ್ತಿದೆ, ಬಸವಣ್ಣವರು ಒಂದು ವಚನವನ್ನ ಬರೆದಿದ್ದಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಒನ್ನ ಕಳಶವಯ್ಯ ಅಂತಕ್ಕಂಥದ್ದು. ಶಿರ ಒನ್ನ ಕಳಶ ಆಗ್ಬೇಕು ಅಂತಂದ್ರೆ ಆತ್ಮ ಏನಾಗ್ಬೇಕು ಅಂದ್ರೆ ಪರಿಪೂರ್ಣತೆಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದೇ ಅದರ ಅರ್ಥ ಅಂತಕ್ಕಂಥದ್ದು. ಪರಿಪೂರ್ಣತೆ ಅಂತಂದ್ರೆ ತನ್ನನ್ನ ತಾನು ನೋಡುವಂತಹದ್ದು, ಮತ್ತೆ ಸಮಾಜವನ್ನ ಯಾವ ರೀತಿಯಾಗಿ ನೋಡಬೇಕು ಅಂತಕ್ಕಂಥದ್ದೇ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅದ್ರ ಬಗ್ಗೆ ಸುದೀರ್ಘವಾಗಿರುವಂತಹ ವಿಷಯವನ್ನ ಈಗಾಗಲೇ ನಮ್ಮ ಮಂಜುನಾಥ್ ಅವರು ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ, ಗೋವಿನ ಶರೀರಕ್ಕೆ ಬಂದ ಬೇನೆಯು ಗೋವಿನಿಂದಲೇ ಹುಟ್ಟಿದ ತುಪ್ಪ ಬೆರೆತ ಔಷಧದಿಂದ ವಾಸಿಯಾಗುವಂತೆ ಭಕ್ತನ ಪ್ರಾಣಲಿಂಗದ ಕಲಾಮೂರ್ತಿಯಾದ ಇಷ್ಟಲಿಂಗವನ್ನು ದೇಹದ ಮೇಲೆ ಧರಿಸಿ ಅದನ್ನ ಪೂಜಿಸುವುದರಿಂದ ಭವರೋಗ ವಿಮುಕ್ತನಾಗಬೇಕು ಅಂತಕ್ಕಂಥದ್ದೇ 12ನೇ ಶತಮಾನದ ಎಲ್ಲ ಶಿವಶರಣರ ಆಶಯ ಆಗಿದ್ದಂಥದ್ದು. ನಿತ್ಯಾನಂದ ಮೋಕ್ಷ ಸಾಮ್ರಾಜ್ಯವನ್ನ ಪ್ರತಿಯೊಬ್ಬ ಸಾಧಕನು ವರ್ಣ ವರ್ಗ ಲಿಂಗ ಭೇದವಿಲ್ಲದೆ ಅನುಭವಿಸುವಂತಾಗಬೇಕು. ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಎಂಬ ತನ್ನ ಅಂತರಂಗದಲ್ಲಿಯೇ ಶಿವನಿಹನು ಎಂಬುದನ್ನ ಅರಿಯಬೇಕು. ಈ ಸತ್ಯವನ್ನ ಅರಿಯದೆ ಮೂಢನಾಗಿ ಗುಡಿಗುಂಡಾರಗಳನ್ನ ತೀರ್ಥಕ್ಷೇತ್ರಗಳಲ್ಲಿ ಅರಸಿದರೆ ಪ್ರಯೋಜನವಿಲ್ಲ ಅಂತಕ್ಕಂಥ ಮಾತನ್ನ ಅನೇಕ ವಚನಗಳಲ್ಲಿ ಶಿವಶರಣರು ಒತ್ತಿ ಒತ್ತಿ ಈ ಮಾತುಗಳನ್ನು ಹೇಳಿದ್ದಾರೆ. ಆ ಎಲ್ಲ ವಚನಗಳನ್ನ ಹೇಳುವುದಕ್ಕೆ ಸಮಯದ ಅಭಾವ ಇರುವುದರಿಂದ ಅಲ್ಲಮ ಪ್ರಭುಗಳು ಹೇಳಿರ್ತಕ್ಕಂಥ ಒಂದು ವಚನದ ಸಾಲುಗಳನ್ನು ನಾವು ಗಮನಿಸಬೇಕು. ದೇಹವೇ ದೇಗುಲವಾಗಿರಲು ಬೇರೆ ಮತ್ತೆ ದೇವಾಲಯ ಬೇಕಯ್ಯ, ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಲಿಂಗ ಬೇಕಯ್ಯ, ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ, ನೀನು ಕಲ್ಲಾದರೆ ನಾನೇನೆಪ್ಪನಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿರುವಂತ ಒಂದು ವಚನ ಇದು. ಇವತ್ತು ಆಧುನಿಕ ಸಮಾಜಕ್ಕೆ ಬೇಕಾಗಿರುವಂತ ತತ್ವ ಇದು. ನೀವೆಲ್ಲ ನೋಡಿದ್ದೀರಾ, 12ನೇ ಶತಮಾನದಲ್ಲಿ ಕೊಟ್ಟಂತಹ ದಿವ್ಯ ಅಸ್ತ್ರ, ಈ ಅಸ್ತ್ರ ಒಂದಷ್ಟು ಶತಮಾನಗಳನ್ನ ಪ್ರಭಾವಿಸ್ತು. ಇವತ್ತು 21ನೇ ಶತಮಾನ ಏನಾಗಿದೆ ಅಂತಂದ್ರೆ ಮತ್ತೆ ಯಾವುದೋ ಒಂದು ಕಾಲಘಟ್ಟಕ್ಕೆ ಮತ್ತೆ ನಾವು ಮರುಕಳಿಸ್ತಾ ಇದ್ದೀವಿ ಅಂತಕ್ಕಂಥದ್ದೇ ಎಲ್ಲರಿಗೂ ಯೋಚನೆ ಆಗಿರುವಂತಹದ್ದು. ಇವತ್ತು ದೇವಾಲಯಗಳ ಸಂಸ್ಕೃತಿಯನ್ನ ನೀವೆಲ್ಲ ಗಮನಿಸಬೇಕು. ಎಲ್ಲದರಲ್ಲೂ ಸಹ ಆಡಂಬರ ಇರ್ತಕ್ಕಂಥದ್ದು, ಆಡಂಬರದಿಂದ ಕೂಡಿರ್ತಕ್ಕಂಥದ್ದು. ಮತ್ತೆ ದೇವಾಲಯಗಳ ಸಂಸ್ಕೃತಿ ಮತ್ತೆ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಪ್ರದರ್ಶನಗೊಳ್ಳುವಂತಹದ್ದು, ನಮ್ಮಲ್ಲಿರುವಂತಹ ಸಿರಿ ಸಂಪತ್ತುಗಳನ್ನ ತೋರ್ಪಡಿಸುವಂತ ಒಂದು ಕೇಂದ್ರಗಳಾಗಿದೆ. ಇವತ್ತು ಸಹ ಏನಾಗಿದೆ ಅಂದ್ರೆ ಎಲ್ಲೋ ಕೆಲವು ದೇವಾಲಯಗಳನ್ನು ನಾವು ಗಮನಿಸಿದಾಗ ಅವು ಸಹ ಸುಲಿಗೆಯ ಯಂತ್ರಗಳಾಗಿರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇವತ್ತಿನ ಕಾಲಮಟ್ಟಕ್ಕೆ ನಾವು ದೇವಾಲಯಗಳನ್ನ ತಿರಸ್ಕರಿಸುವಂತ ಭಾವನೆ ನಮ್ಗೆ ಯಾರಿಗೂ ಬೇಡವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಅದು ಶ್ರದ್ಧಾ ಭಕ್ತಿ ಕೇಂದ್ರಗಳು, ನ್ಯಾಯಾಲಯಗಳಾಗಿದ್ದಂಥವು. ಇವತ್ತೇನಾದ್ರೂ ಒಂದಷ್ಟು ಮನಸ್ಸು ನಿರ್ಮಲ ಆಗಬೇಕು ಅಂತಂದ್ರೆ ಆ ಭಗವಂತ ಎಂತ ಭಗವಂತ ಅಂದ್ರೆ ಅವ್ರು ಹೇಳ್ದಾಗೆ ಜಗದಗಲ ಮುಗಿಲಗಲ ಮಿಗಿಲಗಲಾಗಿರ್ತಕ್ಕಂಥ ಆ ಪರಾತ್ಪರ ವಸ್ತುವನ್ನ ಕಲ್ಪನೆ ಮಾಡುವುದಕ್ಕೆ ಬೇಕಾಗಿರುವಂತ ಒಂದು ಪ್ರಾಥಮಿಕ ಶ್ರೇಣಿ ಯಾವುದು ಅಂದ್ರೆ ಅದು ದೇವಾಲಯಗಳು ಅಂತಕ್ಕಂಥದ್ದು. ಯಾರು ತನ್ನ ಅಂತರಂಗದಲ್ಲೇ ಭಗವಂತನ ಇದ್ದಾನೆ ಅಂತಕ್ಕಂಥ ಮನೋಧೋರಣೆಯನ್ನ ಇಟ್ಕೊಂಡು ದೇವಾಲಯವನ್ನ ಪ್ರವೇಶಿಸ್ತಾರೋ ಆಗ ಅದು ಶ್ರದ್ಧಾ ಭಕ್ತಿ ಕೇಂದ್ರಗಳಾಗಿರುವಂತಹದ್ದು. ಇವತ್ತೆಲ್ಲ ನಮ್ಗೆ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ, ದೇವಾಲಯಕ್ಕೆ ನಾವು ಪ್ರವೇಶವನ್ನ ಪಡ್ಕೊಂಡಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದೇ ನಾವೆಲ್ಲ ಆಲೋಚನೆ ಮಾಡಬೇಕು. ಒಂದ್ ಕಡೆ ದೇವರ ಆರಾಧನೆ ನಡೀತಾ ಇದ್ರೆ
ಒಂದಷ್ಟು ಜನ ಸೇರಿದ್ರೆ ನಾವೆಲ್ಲ ನಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲೇ ಮತ್ತೆ ಮುಳುಗೋಗುವಂತ ಸಂದರ್ಭ ಏರ್ಪಡ್ತಾ ಇದೆ ಇವತ್ತು. ಅಂದ್ರೆ ದೇವರ ದರ್ಶನ ಅನ್ನೋದು ಅದು ಕ್ಷಣಿಕ ಅಷ್ಟೇ. ಕ್ಷಣಿಕ ಮಾತ್ರದಿಂದಲೇ ದೇವರನ್ನ ಕಂಡಾಗ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ ಅಂತಕ್ಕಂಥ ಭ್ರಮೆಯಲ್ಲಿ ಮನುಷ್ಯ ಉಳಿದಿದ್ದಾನೆ. ನಾವು ದೇವರಿಗೆ ಬೇಕಾಗಿರುವಂತಹ ಎಲ್ಲ ಬಾಹ್ಯದ ವಸ್ತುಗಳನ್ನ ನೀಡಿದಾಗ ದೇವರ ಸಂತೃಪ್ತನಾಗ್ತಾನೆ ಅಂತಕ್ಕಂಥ ಒಂದು ಕುರುಡು ಭ್ರಮೆಯಲ್ಲಿ ಬದುಕ್ತಾ ಇದೀವಿ ನಾವು. ದೇವರ ಸಂತೃಪ್ತ ಆಗ್ತಕ್ಕಂಥದ್ದು ಎಲ್ಲಿ ಅಂದ್ರೆ ನಮ್ಮ ಅಂತರಂಗದಲ್ಲಿ. ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಹೃದಯ ಕಮಲ ಅರಳಬೇಕು. ನಮ್ದು ಹೃದಯ ಕಮಲ ಅರಳಬೇಕು ಅಂತಂದ್ರೆ ಮನಸ್ಸಿಗೆ ಒಂದಷ್ಟು ಸಂಸ್ಕಾರ ಕೊಡುವಂತ ಕೆಲಸವನ್ನ ಮಾಡಬೇಕು. ಒಟ್ಟಿನಲ್ಲಿ ವೈಯಕ್ತಿಕವಾಗಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯು ತನ್ನನ್ನ ತಾನು ಅರಿಯುವುದಕ್ಕೆ, ತನ್ನ ಅಂತರಂಗದಲ್ಲಿರುವ ಶಿವನನ್ನ ಕಾಣುವುದಕ್ಕೆ ದೇವಾಲಯಗಳ ಅವಶ್ಯಕತೆ ಬೇಕಿಲ್ಲ ಅಂತಕ್ಕಂಥದ್ದು. ಆದರೂ ಸಹ ಅಳಿವ ದೇವಾಲಯಕ್ಕಿಂತ ಅಳಿಯದ ದೇವಾಲಯವೇ ಶ್ರೇಷ್ಠ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಸಹ ತಲೆದೋರಬೇಕಾಗಿರುವಂತಹದ್ದು. ಆದರೂ ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಲ್ಲ, ಸಮಾಜದಲ್ಲಿ ಬದುಕ್ತಾ ಇರುವಂತಹ ನಮ್ಮಂತವರಿಗೆ, ಸಾಮಾನ್ಯರಿಗೆ ಒಂದು ಸಾಂಘಿಕ ಶಕ್ತಿಯನ್ನ ಬೆಳೆಯುವುದಕ್ಕೆ, ಅಧ್ಯಾತ್ಮ ವಿದ್ಯೆಯನ್ನ ಪ್ರಸಾರ ಮಾಡುವುದಕ್ಕೆ, ಧಾರ್ಮಿಕ ಸಾಂಸ್ಕೃತಿಕ ಮೌಲ್ಯಗಳನ್ನ ಜನತೆಯಲ್ಲಿ ಬಿತ್ತರಿಸುವುದಕ್ಕೆ ಈ ದೃಷ್ಟಿಯಿಂದ ಮಾತ್ರ ದೇವಾಲಯಗಳ ಅವಶ್ಯಕತೆ ಇದೆ. ಅದು ಎಲ್ಲ ಕಾಲಕ್ಕೂ ಬೇಕಾಗಿರುವಂತಹದ್ದು ಅಂತಕ್ಕಂಥದ್ದೇ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಆಲೋಚನೆ ಮಾಡಬೇಕಾಗಿರುವಂತಹದ್ದು. ಇವತ್ತು ದೇವಾಲಯಗಳ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ವಿವೇಚನೆಗೆ ಎಷ್ಟು ಬಳಕೆ ಮಾಡಬೇಕು ಅಷ್ಟೇ ಬಳಕೆ ಮಾಡಬೇಕಾಗಿರುವಂತಹದ್ದು. ಹೀಗಾಗಿ ನಾವೆಲ್ಲ ಒಂದಷ್ಟು ಚಿಂತನೆಯನ್ನ ಮಾಡಿ ಈ ದೇವಾಲಯಗಳ ಪರಿಕಲ್ಪನೆಯನ್ನ ನಮ್ಮ ಬದುಕಿನಲ್ಲಿ ಒಂದಷ್ಟು ಅಳವಡಿಸಿಕೊಂಡಾಗ ಮಾತ್ರ ದೇವಾಲಯಗಳು ಹೇಗೆ ಶೋಷಣಾ ಕೇಂದ್ರಗಳಾಗಿದ್ದು ಅದರಿಂದ ವಿಮುಕ್ತಿಯನ್ನ ಪಡೆಯುವುದಕ್ಕೆ ಮಾತ್ರ ಸಾಧ್ಯ ಆಗಿರುವಂತಹದ್ದು. ನಾವು ಸಮಾಜವನ್ನ ದೂಷಿಸುವಂತ ಅವಶ್ಯಕತೆ ಇಲ್ಲ. ಬಸವಣ್ಣವರು ಹೇಳಿರುವಂತಹದ್ದು ಒಂದೇ ಒಂದು ತತ್ವ ಅಂದ್ರೆ ಅಂತರಂಗದ ಶುದ್ಧಿ ಅಂತಕ್ಕಂಥದ್ದು. ನಮ್ಮ ಮನಸ್ಸಿನಲ್ಲಿ ಜಾಗೃತರಾಗಬೇಕು. ನಾವು ದೇವಾಲಯಕ್ಕೆ ಹೋದಾಗ ಅಲ್ಲಿರುವಂತ ಮೌಢ್ಯದ ಬಗ್ಗೆ ನಮ್ಗೆ ಯಾವತ್ತೂ ಸಹ ಅಭಿಮಾನ ಬರಬಾರದು ಅಂತಕ್ಕಂಥದ್ದು. ಇವತ್ತೆಲ್ಲ ನಿಮ್ಗೆಲ್ಲ ನೋಡಿ ಗಮನಿಸಿದ್ದೀರಾ, ದೇವರು ಮೈ ಮೇಲೆ ಬರುತ್ತೆ ಅಂತಕ್ಕಂಥದ್ದು. ಆದ್ರೆ ಹೆಸರಲ್ಲಿ ಇವತ್ತು ಎಷ್ಟೋ ಶೋಷಣೆಗಳಾಗ್ತಾ ಇರುವಂತಹದ್ದು. ದೇವರಲ್ಲಿ ನಮ್ಗೆ ಭಕ್ತಿ ಮೂಡುವಂತ ಜಾಗದಲ್ಲಿ ಭಯ ಮಿಶ್ರಿತ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇರುವಂತಹದ್ದು. ಇವನ್ನೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನಾವು ವೈಚಾರಿಕ ಹಿನ್ನೆಲೆಯನ್ನ ಇಟ್ಕೊಂಡು ಅದನ್ನ ಚಿಂತನೆಯನ್ನ ಮಾಡಬೇಕು. ದೇವಾಲಯಕ್ಕೆ ಹೋಗ್ಲೇಬೇಡಿ ಅಂತಕ್ಕಂಥದ್ದು ನನ್ನ ಮಟ್ಟಿಗೆ ಅದು ನಾನು ಅದರ ಬಗ್ಗೆ ಸ್ಪಷ್ಟತೆಯನ್ನು ನಾನು ನೀಡೋದಿಲ್ಲ. ಯಾಕಂದ್ರೆ ಇವತ್ತು ದೇವಾಲಯಗಳು ಶ್ರದ್ಧಾ ಭಕ್ತಿ ಕೇಂದ್ರಗಳು, ನೀವೆಲ್ಲ ಅಲ್ಲಿಗೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಅಲ್ಲಿರುವಂತ ಕಂದಾಚಾರ ಮೂಢನಂಬಿಕೆಗೆ ಬಲಿಯಾಗುವುದು ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡುವಂತ ಪ್ರಯತ್ನದ ಜೊತೆಗೆ ಇವತ್ತು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೋಷ್ಠಿಯಲ್ಲಿ ನಾವೆಲ್ಲ ಭಾಗವಹಿಸಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಪ್ರಾರಂಭದಲ್ಲಿ ಹೇಳಿದಂಗೆ ಮಂಜುನಾಥ್ ರವರು ನಮ್ಮ ಶ್ರೀಮಠದ ಬೇಗ ಮತ್ತೆ ನಮ್ಮ ಗುರುಪರಂಪರೆ ಮೇಲೆ ಸಾಕಷ್ಟು ಅಭಿಮಾನವನ್ನ ಉಳ್ಳಂತವ್ರು. ಆ ಅಭಿಮಾನದಿಂದಲೇ ಅವರು ಅಷ್ಟು ದೂರ ಬಂದು ಇಲ್ಲಿ ನಮ್ಮನ್ನೆಲ್ಲ ಕುರಿತು ನಮ್ಗೊಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪ್ರತಿ ಸರಿಯೂ ಸಹ ನಮ್ಮ ಬಸವ ಕೇಂದ್ರದವರು, ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಶರಣ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ನಾನು ಪ್ರತಿ ಬಾರಿ ಹೇಳುವಂತಹ ಒಂದು ಮಾತು ಅಂದ್ರೆ, ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಸಹ ಕರೆತನ್ನಿ ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಅದು ನನ್ನ ಮಾತಿಗೆ ಒಂದು ಇಂಬನ್ನ ನೀಡುವಂತಹ ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದೇ ನನ್ನ ಭಾವನೆ. ಯಾಕಂದ್ರೆ ನಾನು ಇವತ್ತು ಇಲ್ಲಿ ಗಮನಿಸಿದ ಹಾಗೆ ಕಳೆದ ಗೋಷ್ಠಿಯಿಂದನೂ ಸಹ ಇವತ್ತು ಆ ಯುವಕರ ಮತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಿರುವಂತಹದ್ದು. ಇದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಇದಕ್ಕೆ ಸಂತೋಷಕ್ಕೆ ಅದು ಪಾರವೇ ಇಲ್ಲ ಅಂತ ನಾನು ಭಾವನೆಯನ್ನ ಇಟ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಮತ್ತಷ್ಟು ನಿಮ್ಮ ಮಕ್ಕಳನ್ನ ಕರೆತರುವಂತ ಕೆಲಸ ಆದ್ರೆ ಒಂದು ದೊಡ್ಡ ಬದಲಾವಣೆಯನ್ನ ತರುವಂತ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಆ ಮಕ್ಕಳಿಗೆ ಇವತ್ತು ಬೇಕಾಗಿರುವಂತಹದ್ದು ಶರಣ ಸಂಸ್ಕೃತಿ ಅಂತಕ್ಕಂಥದ್ದು. ಸಂಸ್ಕೃತಿ ಅಂದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಅಷ್ಟೇನೆ. ಅವ್ರು ಹೇಳ್ದಾಗೆ ಕಾಯಕ ಅಂತ ಹೇಳಿದಾಗ ನನಗೆ ಒಂದು ಪ್ರಾಥಮಿಕ ಪಠ್ಯ ಪುಸ್ತಕದಲ್ಲಿರುವಂತ ಒಂದು ಘಟನೆ ನೆನಪು ಬಂತು. ನಾನು ಪ್ರಾರಂಭದಲ್ಲೇ ಹೇಳೋಣ ಅನ್ಕೊಂಡೆ, ಸಮಯದ ಅಭಾವದಿಂದ ಅದು ಬೇಡ ಅಂತ ಭಾವಿಸ್ಕೊಂಡೆ. ಆದ್ರೂ ಸಹ ಆ ಘಟನೆಯನ್ನ ಹೇಳ್ಬೇಕು ಅಂತ ಅನಿಸ್ತು. ಒಂದೂರಿನಲ್ಲಿ ಒಬ್ಬ ಆಗರ್ಭ ಶ್ರೀಮಂತ ಇದ್ದ. ಆ ಶ್ರೀಮಂತನಿಗೆ 2 ಮಕ್ಕಳಿದ್ರು. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಇತ್ತು. ಹೆಣ್ಣು ಮಗು ಅತ್ಯಂತ ಸಂಸ್ಕಾರದಿಂದಲೇ ತಾಯಿಯ ಮಮಕಾರದಿಂದಲೇ ಬೆಳೀತಾ ಇತ್ತು. ಸ್ವಲ್ಪ ಗಂಡು ಮಕ್ಕಳು ನಿಮ್ಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವನಿಗೆ ಹಣದ ಬಗ್ಗೆ ಎಲ್ಲಿಲ್ಲದ ವ್ಯಾಮೋಹ. ತಂದೆಯಲ್ಲಿರುವಂತಹ ದೊಡ್ಡ ಸಂಪತ್ತನ್ನ ಅದನ್ನ ಮನಸ್ಸು ಇಚ್ಛೆ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಅದನ್ನ ಕರಗಿಸುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಅವನ ಖರ್ಚಿಗೆ ಮಿತಿಯೇ ಇರ್ಲಿಲ್ಲ. ಅವರ ತಂದೆಗೆ ಒಂದು ದಿವಸ ಇದ್ರ ಬಗ್ಗೆ ತುಂಬಾ ಆಲೋಚನೆ ಉಂಟಾಯ್ತು. ನನ್ನ ಮಗನಿಗೆ ಏನಾದ್ರೂ ಮಾಡಿ
ಕಾಯಕದ ಬಗ್ಗೆ ಒಂದಷ್ಟು ಅರಿವನ್ನ ಮೂಡಿಸ್ಬೇಕು, ಸಂಪತ್ತಿನ ಬಗ್ಗೆ ಒಂದಷ್ಟು ಅರಿವು ಅವನಲ್ಲಿ ಬರಬೇಕು ಅಂತಕ್ಕಂಥ ಒಂದು ಆಲೋಚನೆಯಿಂದ ಇಟ್ಕೊಂಡು ತುಂಬಾ ಕಟುವಾಗಿ ಅವನ ಒಂದಿಗೆ ವರ್ತನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತನ್ನ ಮಗನನ್ನ ಕಳಿಸಿ ಏನ್ ಮಾಡ್ತಾರೆ ಅಂದ್ರೆ, ಇನ್ನು ಮುಂದೆ ನನ್ನ ಕಡೆಯಿಂದ 1 ರೂಪಾಯಿನೂ ಸಹ ನಿನಗೆ ಕೊಡೋದಿಲ್ಲ, ಆದ್ರೆ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ ಕಾಯಕ ಮಾಡಿ ನನಗೆ ಪ್ರತಿ ತಿಂಗಳು 1 ಚಿನ್ನದ ನಾಣ್ಯವನ್ನ ತಂದ್ಕೊಡ್ಬೇಕು ಅಂತ ಒಂದು ನಿಬಂಧನೆಯನ್ನ ಹಾಕ್ತಾರೆ. ಅವನಿಗೆ ಚಿನ್ನದ ನಾಣ್ಯ ಅಷ್ಟೇನಾ ಅಂತಕ್ಕಂಥ ಭಾವನೆಯನ್ನ ಉಂಟಾಗಿ ಅವನೇಂತರ ಆಯ್ತು ಅಂತ ಅದಕ್ಕೆ ಸುಲಭವಾಗಿ ಅದಕ್ಕೆ ಒಪ್ಕೊಳ್ತಾನೆ. ಅವನಿಗೆ ಗೊತ್ತಿದೆ ಅಂತ ಏನು ಅಂತಂದ್ರೆ, ಸದಾಕಾಲ ನನ್ನ ಹಿಂದೆ ಯಾರಿರ್ತಾರೆ ಅಂತಂದ್ರೆ ಒಬ್ರು ದಿವ್ಯ ಆಶೀರ್ವಾದ ಒಬ್ರದ್ದು ಮನೆಯಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ. ಯಾರ್ದು ಆಶೀರ್ವಾದ? ಅದು ಮಗನ ಮೇಲೆ ತಾಯಿಯ ಆಶೀರ್ವಾದ ಸದಾಕಾಲ ಇರುತ್ತೆ. ಅದು ಒಳ್ಳೇದಕ್ಕೂ ಇರುತ್ತೆ, ಸದಾಕಾಲ ಕೆಟ್ಟದಕ್ಕೂ ಇರುತ್ತೆ. ತಾಯಿ ಅಂದ್ರೆ ಎಲ್ಲ ತಾಯಿ ಅದು ಬಯಸೋದಿಲ್ಲ, ಎತ್ತವರಿಗೆ ಯಜ್ಞಾನೂ ಮುದ್ದು ಅಂತಕ್ಕಂಥ ಒಂದು ಮಾತು ಇದೆಯಲ್ಲ. ಹಾಗಾಗಿ ತನ್ನ ಮಗ ಏನ್ ಮಾಡಿದ್ರು ಸಹ ತಾಯಿ ಅದಕ್ಕೆ ಅಸ್ತು ಅನ್ನುವಂಥ ಗುಣ, ಅದು ತಾಯಿಯ ಒಂದು ಹೃದಯ ವೈಶಾಲ್ಯತೆ ಅದು. ಆಗ ಮಗ ಅದನ್ನ ಸುಲಭವಾಗಿ ಒಪ್ಕೊಳ್ತಾನೆ. ತಂದೆಗೂ ಆಶ್ಚರ್ಯ ಆಗುತ್ತೆ, ದುಡಿಮೆ ಮಾಡಿ 1 ತಿಂಗಳಲ್ಲಿ ನನಗೆ 1 ಚಿನ್ನದ ನಾಣ್ಯವನ್ನ ತಂದ್ಕೊಡ್ಬೇಕು ಅಂದಾಗ ನನ್ನ ಮಗ ಅಷ್ಟು ಸುಲಭವಾಗಿ ಒಪ್ಕೊಂಡಿಲ್ಲ ಅಂತ ಒಂದ್ ಕಡೆ ಆಶ್ಚರ್ಯ, ಇನ್ನೊಂದ್ ಕಡೆ ವಾಸ್ತವ ಸಂಗತಿನೂ ತನ್ನ ತಂದೆಗೂ ಗೊತ್ತಿರುತ್ತೆ. ಆಗ 1 ತಿಂಗಳಾದ್ಮೇಲೆ ಅಮ್ಮನಿಂದ ಏನ್ ಮಾಡ್ತಾನೆ ಅಂದ್ರೆ ಒಂದಷ್ಟು ದುಡ್ಡನ್ನ ಏನ್ ಮಾಡ್ತಾನೆ ತೆಗೆದುಕೊಂಡು 1 ಚಿನ್ನದ ನಾಣ್ಯವನ್ನ ಪಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಆ ತಿಂಗಳಿಗೆ ತಂದೆ ಮುಂದೆ ಇಡ್ತಾರೆ. ತಂದೆ ಮುಂದೆ ಇಟ್ಟಾಗ ಆ ತಂದೆ ಅದನ್ನ ನೋಡಿ ಗೊತ್ತಾಗುತ್ತೆ ಇದು ಅವರ ತಾಯಿಯಿಂದ ಬಂದಂತ ಬಡುವಳಿ ಅನ್ಕೊಂಡು ತಂದೆ ಪಕ್ಕದಲ್ಲಿರುವಂತ ಬಾವಿಗೆ ಅದನ್ನ ಎಸ್ದು ಬಿಡ್ತಾರೆ ಅವರು. ಆದ್ರೆ ಅವನ ಮುಖದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಮುಂದಿನ ಬಾರಿ ಏನ್ ಮಾಡ್ಬೇಕು, ನೀನು 2 ಚಿನ್ನದ ನಾಣ್ಯ ತರಬೇಕು ಅಂದಾಗ 2 ಚಿನ್ನದ ನಾಣ್ಯ ಅಷ್ಟೇನಾ, ಆಯ್ತು ತಂದ್ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ತಂದೆ ಏನ್ ಮಾಡ್ತಾರೆ ಅಂದ್ರೆ ತಾಯಿಗೆ ಬುದ್ಧಿವಾದ ಹೇಳ್ತಾರೆ, ನೋಡು ಅವನನ್ನ ನಾನು ಸರಿ ದಾರಿಗೆ ತರುವಂತ ಪ್ರಯತ್ನ ಮಾಡಿದಾಗ ನೀನು ಈ ರೀತಿ ಮತ್ತೆ ಅವನನ್ನ ಬೇರೆ ದಾರಿಗೆ ಕೊಂಡೊಯ್ತಿದ್ಯಲ್ಲ ಅಂದಾಗ ತಾಯಿ ಒಂದ್ ಸ್ವಲ್ಪ ನಿರ್ಲಿಪ್ತರಾಗ್ತಾರೆ. ಆಗ ತಾಯಿಯ ಅಭಯಹಸ್ತ ಸಿಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಯಾರ ಅಭಯಹಸ್ತ ಸೆಕೆಂಡ್ ಸಿಗೋದು ಅಂತಂದ್ರೆ ಅಕ್ಕನೋ ತಂಗಿನೋ ಯಾರೋ ಇರ್ತಾರೆ, ಅವ್ರು 2ನೇ ತಾಯಿ ಮನೆಯಲ್ಲಿ. ಅವನಿಗೂ ಸಹ 2ನೇ ತಾಯಿ ಮನೆಯಲ್ಲಿದ್ರು. ಒಂದು ಹೆಣ್ಮಗು ಇತ್ತಲ್ಲ, ತನ್ನ ಅಕ್ಕನ ಹತ್ರ ಹೋಗಿ ಕೇಳ್ಕೊಂತಾನೆ. ಅಕ್ಕನೂ ಸಹ ಮಮಕಾರದಿಂದ 2ನೇ ತಿಂಗಳಿಗೆ 2 ಚಿನ್ನದ ನಾಣ್ಯ ಬೇಕಾಗೋದಷ್ಟು ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಕೊಟ್ಬಿಡ್ತಾರೆ. 2ನೇ ಬಾರಿ ಬಂದು ತಂದೆ ಮುಂದೆ ಇಟ್ಟಾಗ ಅದು ಗೊತ್ತಾಗುತ್ತೆ ತನ್ನ ಅಕ್ಕನಿಂದಲೇ ಬಂದಿದ್ದಂಥದ್ದು ಇದು ಅಂದ್ಬಿಟ್ಟು ಆ 2 ಚಿನ್ನದ ನಾಣ್ಯನ ಮತ್ತೆ ಆ ಬಾವಿಗೆ ಹಾಕ್ತಾನೆ. ಮುಖದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಮುಂದಿನ ತಿಂಗಳು 3 ಚಿನ್ನದ ನಾಣ್ಯ ತರಬೇಕು ಅಂತ. ಅದನ್ನು ಸಹ ಏನಾಗ್ತಾನೆ ಅಂದ್ರೆ ಸುಲಭವಾಗಿ ಒಪ್ಕೊಂತಾನೆ. ಯಾಕಂದ್ರೆ ಮನೆಯಲ್ಲಿ ಇವ್ರಿಬ್ರು ಅಭಯಹಸ್ತ ಇಲ್ಲಾಂದ್ರೆ ಹೊರಗಡೆ ಬಂಧುಗಳಾಗ್ಲಿ ಇಲ್ಲಾಂದ್ರೆ ಸ್ನೇಹಿತರ ಅಭಯಹಸ್ತ ಸಿಗುತ್ತೆ ಅವನಿಗೆ. ಆ ಧೈರ್ಯದ ಮೇಲೆ ಒಪ್ಕೊಂತಾನೆ. 3ನೇ ತಿಂಗಳು ಏನ್ ಮಾಡ್ತಾನೆ ಅಂದ್ರೆ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಎಲ್ಲ ಬೇಡಿ ತಂದು ಏನ್ ಮಾಡ್ತಾನೆ 3 ಚಿನ್ನದ ನಾಣ್ಯವನ್ನು ತಂದು ಇಡ್ತಾನೆ. ಅದು ಆ ತಂದೆಗೆ ಹೆಂಗೋ ಗೊತ್ತಾಗುತ್ತೆ. ಮತ್ತೆ ಅದನ್ನ ಏನ್ ಮಾಡ್ತಾನೆ, ಮತ್ತೆ ಬಾವಿಗೆ ಎಸ್ದಾಗ ಅವನ ಮುಖದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ತಂದೆ ಎಲ್ಲರಿಗೂ ಸಹ ಹೇಳ್ಬಿಟ್ಟು ನಿರ್ಬಂಧನ ಆಗ್ತದೆ. ಈಗ ಅವನಿಗೆ ಯಾವುದೇ ಇರ್ತಕ್ಕಂಥ ಮಾರ್ಗ ಇಲ್ಲ. ಮುಂದಿನ ತಿಂಗಳು ಎಷ್ಟು ಕೊಡ್ಬೇಕು ಚಿನ್ನದ ನಾಣ್ಯ? 4 ಚಿನ್ನದ ನಾಣ್ಯ ಕೊಡಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಆಶ್ರಯ ಸಿಗೋದಿಲ್ಲ. ಆಗ ಏನ್ ಮಾಡ್ತಾನೆ ಅಂದ್ರೆ ಅನಿವಾರ್ಯ ಕಾರಣದಿಂದ ಅವನು ಹೋಗಿ ಏನ್ ಮಾಡ್ತಾನೆ ಅಂತಂದ್ರೆ ಕಷ್ಟಪಟ್ಟು 1 ತಿಂಗಳು ದುಡಿಮೆ ಮಾಡ್ತಾನೆ. ದುಡಿಮೆ ಮಾಡಿ 4 ಚಿನ್ನದ ನಾಣ್ಯವನ್ನ ತರ್ತಾನೆ. 4 ಚಿನ್ನದ ನಾಣ್ಯದಲ್ಲಿ 1 ಚಿನ್ನದ ನಾಣ್ಯನ ಬಾವಿಗೆ ಎಸಿತಾರೆ. ಅವನ ಮುಖದ ವರ್ತನೆಯನ್ನ ಗಮನಿಸ್ತಾನೆ, ತುಂಬಾ ಕೋಪ ಬಂದ್ಬಿಡುತ್ತೆ, ತುಂಬಾ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ಅವಾಗ ಅವ್ರ ತಂದೆಗೆ ಏನ್ ಮಾಡ್ತಾನೆ ಅಂತಂದ್ರೆ ಎದುರುತ್ರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನಾನು ಅಷ್ಟು ಕಷ್ಟಪಟ್ಟು ದುಡಿದು ತಂದಿದ್ದೀನಿ, ಅದ್ರ ಬೆಲೆ ನಿನಗೆ ಗೊತ್ತಿಲ್ಲದಂಗೆನೆ ನೀನು 1 ಚಿನ್ನದ ನಾಣ್ಯನ ಬಾವಿಗೆ ಎಸ್ಬಿಟ್ಟಲ್ಲ ನೀನು ಅಂತ. ಆಗ ಅವ್ರ ತಂದೆ ಹೇಳ್ತಾರೆ, ನೋಡಪ್ಪ, ಮುಂಚೆ ನಾನು ಎಷ್ಟು ಚಿನ್ನದ ನಾಣ್ಯನ ಎಸ್ತಿದೆ ಅಂತ ನಿನ್ಗೆ ಅರಿವಿದ್ಯಾ? ಇವತ್ತು ಕೇವಲ 1 ಚಿನ್ನದ ನಾಣ್ಯವನ್ನ ಎಷ್ಟಕ್ಕೆ ಇಷ್ಟು ಕೋಪ ಬಂದಿದೆಯಲ್ಲ ನಿನ್ಗೆ. ಯಾಕೆ ಅಂತಂದ್ರೆ ನೀನು ಏನ್ ಮಾಡಿದ್ಯಾ ಅಂದ್ರೆ ಕಷ್ಟಪಟ್ಟು ದುಡಿಮೆ ಮಾಡಿದ್ಯಾ. ಆ ದುಡಿಮೆಯ ಬೆವರ ಹನಿಯ ರೂಪದಲ್ಲಿ ಬಂದಂತಹದ್ದು ಈ 1 ಚಿನ್ನದ ನಾಣ್ಯ. ಇದು ನಿಜವಾದಂತಹ ಕಾಯಕದ ಮೌಲ್ಯ ಅಂತಕ್ಕಂಥ ಅರಿವು ತನ್ನ ಮಗನಿಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇವತ್ತು ಸಮಾಜದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂತ್ರವನ್ನ 12ನೇ ಶತಮಾನದಲ್ಲೇ ಕೊಟ್ಟೋಗಿದ್ದಾರೆ. ಒಂದು ಡಿಗ್ನಿಟಿ ಆಫ್ ಲೇಬರ್, ಇನ್ನೊಂದು ಡಿಗ್ನಿಟಿ ಆಫ್ ಆಫರಿಂಗ್ ಅಂತ. ಸೆಲ್ಫ್ಲೆಸ್ ಆಫರಿಂಗ್, ಸೆಲ್ಫ್ಲೆಸ್ ಲೇಬರ್ ಅಂತಕ್ಕಂಥದ್ದು. ಅಂದ್ರೆ ಇವೆರಡೂ ಸಹ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂತ್ರಗಳು ಅಂತಕ್ಕಂಥದ್ದು. ಆದ್ರಿಂದ ನಿಮ್ಮ ಬದುಕಿನಲ್ಲೂ ಸಹ ಶ್ರೀಯುತರು ಹೇಳ್ದಂಗೆ ಕಾಯಕ ಮತ್ತೆ ದಾಸೋಹ ಅಂತಕ್ಕಂಥದ್ದು ಯಶಸ್ವಿಯ ಮಂತ್ರಗಳು. ಆ ಮಂತ್ರಗಳನ್ನ ಇಟ್ಕೊಂಡು ನಿಮ್ಮ ಬದುಕನ್ನ ಯಶಸ್ವಿಗೊಳಿಸಿ ಅಂತಕ್ಕಂಥ ಆಶಯವನ್ನ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ
ಮತ್ತೆ ಈ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಿದೆ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ವಂದಿಸಿ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ತಿಂಗಳ ಬೆಳಕಿನ ನುಡಿಯನ್ನು ಆಶೀರ್ವದಿಸಿದಂತಹ ಪರಮ ಪೂಜ್ಯರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ಶರಣು ಸಮರ್ಪಣೆ. ಪೂಜ್ಯ ಶ್ರೀ ವೀರರುದ್ರ ಶಿವಾಚಾರ್ಯ ಸ್ವಾಮಿಗಳು